ಮಕ್ಕಳು ಕಾಣೆಯಾಗಿದ್ದಾರೆ. ಹೋರಾಟಗಾರರು ಬಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯಾವ ವಿಚಾರಕ್ಕೆ ನೋಡ್ತಾ ಹೋಗೋಣ. ನೋಡಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಲವಾರು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ಹೋರಾಟಗಾರರು ಬಂದು ಮನವಿಯನ್ನ ನೀಡಿದ್ದಾರೆ. ಕೊಂದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆಗೆ ಒತ್ತಾಯ ಹೆಚ್ಚಾಗಿದೆ. ಸಂತ್ರಸ್ತರಿಗೆ ಸಂಪೂರ್ಣ ಭದ್ರತೆಯನ್ನ SIT ಒದಗಿಸಬೇಕು. ಅನನ್ಯ ಭಟ್ ತಾಯಿ ನೇಣು ಹಾಕಿಕೊಳ್ತೀನಿ ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಸುಜಾತಾ ಭಟ್ ಅವರಿಗೆ ರಕ್ಷಣೆ ನೀಡಬೇಕು ಅಂತ ಕೂಡ ನಾನು ಹೇಳಿದ್ದೀನಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅಲ್ಲೇ ಸಾಮೂಹಿಕ ಮದುವೆ ಆಗಿದೆ ಅಂತಿದ್ದಾರೆ. ಅವರು ಪೂಜೆಯ ಬಗ್ಗೆ ಆ ರೀತಿ ಮಾತಾಡ್ಕೊಂಡು ಮತ್ತೆ ಅವರು ಅಲ್ಲೇ ಮದುವೆ ಆಗಿರಲ್ಲ, ಮದುವೆ ಆಗಿದೆ ಪ್ರತಿಯೊಬ್ಬರದ್ದು ಅವರು ಇದ್ರ ಬಗ್ಗೆನೇ ಅವ್ರ ಅಸೈಡ್ಗಳು ಮಾತಾಡ್ತಾ ಇದ್ದಾರೆ. ಅವ್ರು ಅಲ್ಲೇ ಮದುವೆ ಆಗಿರಲ್ಲ ಮೇಡಮ್. ಅವ್ರಿಗೆ ಇದಕ್ಕೆಲ್ಲ ಆಗಿಲ್ಲ. ಬೇರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಫೋನ್ ಕಾಲ್ ಬರುತ್ತೆ ನನಗೆ, ಒಂದು ಹೆಣ್ಮಗಳು ಮಾತಾಡ್ತಾರೆ, ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಆ ಥರ ಕೆಟ್ಟದಾಗಿ ಮಾಡೋದಕ್ಕೆ ಸಾಕ್ಷಿಗೆ ತೋರಿಸ್ಲಿ. ನಮ್ಮ ಪೂಜ್ಯರು ನಮ್ಗೆ ಏನು ತಿಳಿದಾರೆ ಅಂತ ತೋರ್ಸೋಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಮೇಡಮ್, ನಾವು ತೋರಿಸ್ತೀವಿ. ಆ ಥರ ಅವ್ರು ಮಾತಾಡಬಾರ್ದಾಗಿತ್ತು. ಇವಾಗ ಧರ್ಮಸ್ಥಳ ಅಂತಂದರೆ ಒಂದು ದೇಗುಲ. ನಾವು ಎಷ್ಟೋ ಹೆಣ್ಮಕ್ಳು ಅವರೇ ಹೇಳ್ತಾರೆ ಆ ವಿಡಿಯೋದಲ್ಲಿ, ನಾನು ಅಲ್ಲೇ ಸಾಮೂಹಿಕ ಮದುವೆ ಆಗಿದೆ ಅಂತಿದ್ದಾರೆ. ಅವರು ಪೂಜೆಯ ಬಗ್ಗೆ ಆ ರೀತಿ ಮಾತಾಡ್ಕೊಂಡು ಮತ್ತೆ ಅವರು ಅಲ್ಲೇ ಮದುವೆ ಆಗಿರಲ್ಲ, ಮದುವೆ ಆಗಿದೆ ಪ್ರತಿಯೊಬ್ಬರದ್ದು ಅವರು ಇದ್ರ ಬಗ್ಗೆನೇ ಅವ್ರ ಅಸೈಡ್ಗಳು ಮಾತಾಡ್ತಾ ಇದ್ದಾರೆ. ಅವ್ರು ಅಲ್ಲೇ ಮದುವೆ ಆಗಿರಲ್ಲ ಮೇಡಮ್. ಅವ್ರಿಗೆ ಇದಕ್ಕೆಲ್ಲ ಆಗಿಲ್ಲ. ಬೇರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಫೋನ್ ಕಾಲ್ ಬರುತ್ತೆ ನನಗೆ, ಒಂದು ಹೆಣ್ಮಗಳು ಮಾತಾಡ್ತಾರೆ, ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಆ ಥರ ಕೆಟ್ಟದಾಗಿ ಮಾಡೋದಕ್ಕೆ ಸಾಕ್ಷಿಗೆ ತೋರಿಸ್ಲಿ. ನಮ್ಮ ಪೂಜ್ಯರು ನಮ್ಗೆ ಏನು ತಿಳಿದಾರೆ ಅಂತ ತೋರ್ಸೋಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಮೇಡಮ್, ನಾವು ತೋರಿಸ್ತೀವಿ. ಆ ಥರ ಅವ್ರು ಮಾತಾಡಬಾರ್ದಾಗಿತ್ತು. ಇವಾಗ ಧರ್ಮಸ್ಥಳ ಅಂತಂದರೆ ಒಂದು ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಮೊದಲನೇದಾಗಿ ಗಿರೀಶ್ ಮಟ್ಟಣ್ಣವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನು ದಾಖಲು ಮಾಡಲಾಗಿದೆ. ಪ್ರಮುಖವಾಗಿ ಆ ದೂರಿನಲ್ಲಿರುವಂತಹ ಅಂಶಗಳನ್ನು ಮೊದಲನೇದಾಗಿ ತಿಳಿಸಬಹುದಾ? ದಿವ್ಯಾ, ಧರ್ಮಸ್ಥಳದಲ್ಲಿ ನಡೆಯುವಂತಹ ಸಾಮೂಹಿಕ ಮದುವೆಗಳ ಬಗ್ಗೆ ಅವಹೇಳನವಾಗಿ ಗಿರೀಶ್ ಮಟ್ಟಣ್ಣವರು ಹೇಳಿಕೆ ನೀಡಿದ್ದಾರೆ ಅನ್ನೋದಕ್ಕೆ ಇವತ್ತು ಮಹಿಳಾ ಆಯೋಗಕ್ಕೆ ದೂರು ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಹೆಣ್ಣು ಮಕ್ಕಳ ಗಣತೆಗೆ ಧಕ್ಕೆ ಆಗುವಂತೆ ಇವರು ಮಾತನಾಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರ ಮೇಲೆ ತುಂಬಾ ಹೀನವಾಗಿ ಮಾತಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಭಕ್ತರು ಬಹಳಷ್ಟು ನಂಬಿಕೆಯನ್ನು ಇಟ್ಟುಕೊಂಡು ಅಲ್ಲಿ ಹೋಗ್ತಾರೆ. ಕೇವಲ ಬಡವರ ಮಾತ್ರವಲ್ಲ, ಹರಕೆ ಹೊತ್ತು ಧರ್ಮಸ್ಥಳದಲ್ಲಿ ಕೂಡ ಮದುವೆ ಆಗ್ತಾರೆ. ಸೊ ಸಾವಿರ ಕುಟುಂಬಗಳಿಗೆ ಅಲ್ಲಿ ಮದುವೆಯಾಗಿ ಉತ್ತಮ ಜೀವನ ನಡೆಸ್ತಿದ್ದಾರೆ. ಹಾಗೇನೆ ಬಹಳಷ್ಟು ಸಾಕ್ಷಿಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಶ್ರೀ ಕ್ಷೇತ್ರದ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ದು ಮಾತ್ರವಲ್ಲದೆ ಸಾಮೂಹಿಕ ಮದುವೆಯಾದ ಎಲ್ಲರನ್ನ ಅವಹೇಳನ ಮಾಡಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣವರ ವಿರುದ್ಧ ತಕ್ಷಣ ಕ್ರಮವನ್ನ ಕೈಗೊಳ್ಬೇಕಂತ ಮಹಿಳಾ ಆಯೋಗಕ್ಕೆ ದೂರನ್ನ ಕೂಡ ನೀಡಿರುವಂತದ್ದು. ಸೊ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಕೂಡ ಇದಕ್ಕೆ ಸ್ಪಂದನೆ ನೀಡಿದ್ದಾರೆ. ಸೊ ಹೀಗಾಗಿ ಸದ್ಯ ಗಿರೀಶ್ ಮಟ್ಟಣ್ಣವರ ವಿರುದ್ಧ ಕೂಡ ಮಹಿಳಾ ಆಯೋಗದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರು ದಾಖಲಾಗುವ ಎಲ್ಲಾ ಲಕ್ಷಣಗಳು ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಲಕ್ಷ್ಮಿ ಕೂಡ ಮಾಹಿತಿಯನ್ನ ಕೂಡ ಮಾಧ್ಯಮದ ಜೊತೆ ಹಂಚ್ಕೊಂಡಿರುವಂತದ್ದು. ಸೊ ಅನನ್ಯ ಭಟ್ ತಾಯಿ ನೇಣು ಹಾಕಿಕೊಳ್ತಾರೆ, ಮಾನಸಿಕ ಹಿಂಸೆ ಅನುಭವಿಸ್ತಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ಳೋದಾಗಿ ಕೂಡ ನಾಗಲಕ್ಷ್ಮಿ ಅವರು ತಿಳಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಗಿರೀಶ್ ಮಟ್ಟಣ್ಣವರು ಏನು ಸುಳ್ಳು ಹೇಳಿಕೆ ನೀಡಿ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ಳೋದಾಗಿ ಭರವಸೆಯನ್ನ ನೀಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹೆಣ್ಣು ಮಗಳ ಚಾರಿತ್ರಿಕ ವಧೆ ಮಾಡಿದ್ರೆ ಪೊಲೀಸ್ ಅಧಿಕಾರಿಗೆ FIR ಮಾಡಲು ಕೂಡ ಸೂಚನೆ ಕೊಡೋದಾಗಿ ತಿಳಿಸಿದ್ದಾರೆ. ದಿವ್ಯಾ, ಇನ್ನೊಂದು ಆಯಾಮದಲ್ಲಿ ಹಲವಾರು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ, ಹೋರಾಟಗಾರರು ಬಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಲ್ಲ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದಾ ಭವ್ಯ? ಯಾವ ಹೆಣ್ಣು ಮಕ್ಕಳು, ದೂರು ಕೊಟ್ಟವರು ಯಾರು, ಯಾರ ಹೋರಾಟಗಾರರು, ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳ ಮಾಹಿತಿಯನ್ನ ಇಲ್ಲಿ ಬಿಟ್ಟುಕೊಟ್ಟಿಲ್ಲ. ಅಂದ್ರೆ ಬಹಳಷ್ಟು ಮಂದಿ ಈಗಾಗಲೇ ಅಂದ್ರೆ ಧರ್ಮಸ್ಥಳ ವಿಚಾರದಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ. ಅವರು ಕಾಣೆಯಾದ ನಂತರ ಅವ್ರು ಎಲ್ಲೋಗಿದ್ದಾರೆ, ಅವರ ಮೃತದೇಹ ಸಿಕ್ಕಿಲ್ಲ ಅನ್ನೋ ಅಂಶ ಕೂಡ ಇರುವಂತದ್ದು. ಸೊ ಈ ವಿಚಾರವನ್ನ ಕೂಡ ಮಹಿಳಾ ಆಯೋಗದ ಗಮನಕ್ಕೆ ತಂದಿರುವಂತದ್ದು. ಯಾಕಂದ್ರೆ ಮಹಿಳಾ ಆಯೋಗ ಪ್ರತಿ ಬಾರಿ ಮಹಿಳೆಯ ವಿಚಾರಕ್ಕೆ ಬಂದಾಗ ಅಂದ್ರೆ ಅವರೇ ಓನ್ ಆಗಿ ಒಂದು ಕ್ರಮವನ್ನ ಕೈಗೊಂಡು ತದನಂತರ ತನಿಖೆಯನ್ನ ಕೈಗೊಳ್ತಾರೆ. ಸೊ ಹೀಗಾಗಿ ಸದ್ಯ ನಾಗಲಕ್ಷ್ಮಿ ಅವರ
ಎದುರುಗಡೆ ಬಹಳಷ್ಟು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹೆಣ್ಣು ಮಕ್ಕಳು ಏನು ಕಾಲೇಜಿಗೆ ಹೋದಂತಹ ಹೆಣ್ಣು ಮಕ್ಕಳು ಕಾಣೆಯಾಗಿರೋದಾಗಿರ್ಬೋದು, ಹಾಗೇನೆ ಕೆಲಸಕ್ಕೆ ಹೋದಂತಹ ಹೆಣ್ಣು ಮಕ್ಕಳು ಕಾಣೆಯಾದ ವಿಚಾರಕ್ಕೆ ಸಂಬಂಧಪಟ್ಟೆ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಯಾರು ಹೆಣ್ಣು ಮಕ್ಕಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಆದ್ರೆ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನು ಸುಜಾತಾ ಭಟ್ ಏನೇ ಸೊ ಅವರ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿ ದೂರು ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗಾಗಲೇ SIT ತನಿಖೆ ಆಗ್ತಾ ಇದೆ, ಆದ್ರೆ ಸುಜಾತಾ ಭಟ್ ಅವರು ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ. ಸೊ ಅವ್ರಿಗೆ ಕೂಡ ರಕ್ಷಣೆಯನ್ನ ಮಹಿಳಾ ಆಯೋಗ ನೀಡಬೇಕನ್ನೋ ಅಂಶವನ್ನ ಕೂಡ ಉಲ್ಲೇಖಿಸಿದ್ದಾರೆ. ಸೊ ಮಹಿಳಾ ಆಯೋಗ ಧರ್ಮಸ್ಥಳ ವಿಚಾರಕ್ಕೆ ಒಂದು ವೇಳೆ ಎಂಟ್ರಿ ಕೊಟ್ರೆ ಮಹಿಳೆಯರಿಗೆ ನ್ಯಾಯ ಒದಗಿಸಿ ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಅದೇನೇ ಇದ್ರೂ ಕೂಡ ಈ ಹಿಂದೆ ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಲಕ್ಷ್ಮಿ ಚೌಧರಿ ಅವರು ಹೋಗಿ ನ್ಯಾಯವನ್ನ ದೊರಕಿಸಿಕೊಟ್ಟಿದ್ದಾರೆ. ಸೊ ಧರ್ಮಸ್ಥಳ ವಿಚಾರದಲ್ಲಿ ಕೂಡ ಏನೋ ಒಂದು ಸೌಜನ್ಯ ಕೇಸ್ ಮಾತ್ರವಲ್ಲದೆ ಇತರೆ ಏನೋ ಕೆಲವೊಂದು ಆರೋಪಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದಿಂದ ನ್ಯಾಯ ಸಿಗುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಒಂದು ಕಡೆ SIT ತನಿಖೆ ನಡೀತಾ ಇದ್ರು ಕೂಡ ಮಹಿಳಾ ಆಯೋಗ ಯಾವ ಆಯಾಮದಲ್ಲಿ ತನಿಖೆಯನ್ನ ಮಾಡುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಮಹಿಳಾ ಆಯೋಗಕ್ಕೆ ಕೂಡ ಕೆಲವೊಂದು ಸಾಕ್ಷಿಗಳನ್ನ ನೀಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.